ಪಕ್ಷ ಮತ್ತು ಮುಂದಿನ ಚುನಾವಣೆಗೋಸ್ಕರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಲ್ಲಲು ನಾನು ರಾಜೀನಾಮೆ ನೀಡದೆ ಪಕ್ಷದಲ್ಲಿ ಉಳಿದು ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಿಂದ ಅಸಮಾಧಾನ ಹೊರಹಾಕಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ನೀಡಲು ತೀರ್ಮಾನಿಸಿದ್ದರು. ಆದರೆ ಇಂದು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ ತನ್ನ ರಾಜೀನಾಮೆ ಪ್ರಸಂಗಕ್ಕೆ ಅಂತ್ಯ ಹಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಿಂದ ನನಗೆ ಬಹಳ ನೋವಾಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೆ, ಆದರೆ ಅದು ಹುಸಿಯಾಗಿ ನನ್ನ ಕ್ಷೇತ್ರದ ಕಾರ್ಯಕರ್ತರು ಕಣ್ಣೀರು ಹಾಕಿದ್ದಾರೆ. ಇದರಿಂದ ನೊಂದು ರಾಜೀನಾಮೆ ನೀಡಲು ನಿರ್ಧರಿಸಿದ್ದೆ. ಆದರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ಮಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಎಂದಿದ್ದಾರೆ. ಅವರ ಮಾತಿಗೆ ಗೌರವ ಕೊಟ್ಟು ರಾಜೀನಾಮೆ ನೀಡುವ ನಿರ್ಧಾರವನ್ನು ಕೈಬಿಟ್ಟಿದ್ದೇನೆ ಎಂದು ತಿಳಿಸಿದರು. ಮುಂಬರುವ ಚುನಾವಣೆಗೋಸ್ಕರವಾಗಿ ಪಕ್ಷದಲ್ಲಿ ಯಾವುದೇ ಗೊಂದಲ ಆಗಬಾರದು ಎಂಬ ಆಲೋಚನೆಯಿಂದ ಅಧಿಕಾರ ಇಲ್ಲದೆ ಹೋದರೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಲ್ಲಲು ನಿರ್ಧಾರ ಮಾಡಿದ್ದೇನೆ. ಈ ಹಿಂದೆ ನನಗೆ ಚುನಾವಣೆಗೆ ಸ್ಪರ್ಧಿಸಲು ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದು ಡಿಕೆ ಶಿವಕುಮಾರ್. ಅವರ ಮೇಲಿನ ಪ್ರೀತಿಯಿಂದ ಮುಖ್ಯಮಂತ್ರಿಯ ಮಾತಿಗೆ ಬೆಲೆ ಕೊಡುತ್ತಿದ್ದೇನೆ. ಇನ್ನು ಮುಂದೆ ಪಕ್ಷದ ಏಳಿಗೆಗಾಗಿ ನಿಮ್ಮ ಜೊತೆ ಇರುತ್ತೇನೆ ಎಂದು ಅವರಿಗೆ ತಿಳಿಸಿದ್ದೇನೆ ಎಂದರು. 2.5 ವರ್ಷದ ನಂತರ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಅದೆಲ್ಲ ನಿರಾಸೆಯಾಗಿದೆ. ಸಾಮಾನ್ಯ ವರ್ಗದಿಂದ ಬಂದು ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರನ್ನು ಭೇಟಿಯಾಗಲು ಆಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಕೇಳಿದ್ದೆ, ಆದರೆ ಅವರು ಅವರ ಕಡೆಯವರನ್ನು ಆಧಾರವಾಗಿಟ್ಟುಕೊಂಡು ಸಚಿವ ಸ್ಥಾನ ಕೇಳಿದ್ದಾರೆ ಎಂದು ಅಸಮಾಧಾನ ತೋಡಿಕೊಂಡರು. ಕಾರ್ಯಕರ್ತರು ರಾಜೀನಾಮೆ ಕೊಡುವುದು ಬೇಡ. ಪಕ್ಷದ ಕಾರ್ಯಕರ್ತರು ಯಾರು ರಾಜೀನಾಮೆ ಕೊಡುವುದು ಬೇಡ. ನಾವು ಮುಖ್ಯಮಂತ್ರಿಗೋಸ್ಕರ ಹಾಗೂ ಪಕ್ಷಕ್ಕೋಸ್ಕರ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯೋಣ. ನಾನು 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಿಲ್ಲ. ಪಕ್ಷದೊಳಗೆ ಭಿನ್ನಮತ ಸೃಷ್ಟಿಸಿಲ್ಲ. ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಆದರೂ ನನಗೆ ಸಚಿವ ಸ್ಥಾನ ದೊರಕಿಲ್ಲ. 4 ಬಾರಿ ಗೆದ್ದವರಲ್ಲೂ ಕೂಡ ಇಂತಹ ಪ್ರಶ್ನೆಗಳು ಹುಟ್ಟಿಕೊಳ್ಳುವುದು ಸಹಜವಾಗಿದೆ. ಆದರೆ ಸಾಮಾಜಿಕ ನ್ಯಾಯ ಎನ್ನುವ ಪಕ್ಷದಲ್ಲಿ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಎಲ್ಲವೂ ಉಡಮೇಲಾಗಿದೆ. ಎಲ್ಲ ಗೊತ್ತಿದ್ದು ಕೊನೆಯಲ್ಲಿ ಸ್ಥಾನ ತಪ್ಪಿದೆ. ಇದಕ್ಕೆ ನಾನು ಹೈಕಮಾಂಡನ್ನಾಗಲಿ ಅಥವಾ ಇನ್ಯಾರನ್ನಾಗಲಿ ದೂರುವುದಿಲ್ಲ. ನಾನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೋಸ್ಕರ ಪಕ್ಷದಲ್ಲಿ ಇರುತ್ತೇನೆ. ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಗೋಪಾಲಕೃಷ್ಣ ಬೇಳೂರು ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಸರ್, ಈಗ ನಿನ್ನೆ ಅಸಮಾಧಾನ ಹೊರಗೆ CM ಭೇಟಿ ಮಾಡಲು ಕೂಡ ನಿಮ್ಮ ಅಸಮಾಧಾನ ಮುಂದುವರೆದಿದೆ ಅಂತ. ನಿನ್ನೆ ಭಾಳ ನೋವಾಗಿದೆ ನನಗೆ. ಇವರು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಭಾಳ ಇದು ಆಗಿ ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ತು ಉಗುರಿ ಹೋಗಿದ್ದಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಇವತ್ತು ಪಕ್ಷ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ರಾತ್ರಿನೇ ಫೋನ್ ಮಾಡಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ಪಕ್ಷಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅವರಿಗೆ ಬೆಂಬಲವಾಗಿ ಮುಂದೆ ಬರುವಂಥ ಚುನಾವಣಾ ನಿರ್ಧಾರಕ್ಕೋಸ್ಕರ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಅಧಿಕಾರ ಇಲ್ಲದೋದ್ರೂ ಪರವಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಪೋರ್ಟಾಗಿ ನಿಲ್ಲಬೇಕಂತೇಳಿ ಇವತ್ತು ನಿರ್ಧಾರ ಮಾಡಿದ್ದೀವಿ. ಸರ್, ಈಗ ಏನು ಭರವಸೆಗಳು ಕೊಟ್ಟು? ಭರವಸೆ ಯಾವುದು ನಾನು ಕೇಳಲಿಲ್ಲ. ನಾನು ಯಾಕಂದರೆ ಆಗೋಗಿದೆ, ಎಲ್ಲ ಮುಗಿದೋಗಿದೆ. ಮಂತ್ರಿ ಸ್ಥಾನದ ಎಲ್ಲ ಇದು ಮುಗಿದೋಗಿದೆ. ಇನ್ನು ಯಾವುದೇ ಭರವಸೆ ಕೊಡುವಂಥದ್ದು ಏನಿಲ್ಲ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದರು. ನನಗೆ ಯಾವುದೇ ಇದರಿಂದ ಕೊಟ್ಟಿದ್ದರು. ಅವರ ಒಂದು ಪ್ರೀತಿಗೋಸ್ಕರ ಇಲ್ಲ, ನನಗೆ ಯಾವುದೇ ಅಧಿಕಾರ ಇಲ್ಲಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀವಿ, ನಿಮ್ಮ
ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳ್ಬೇಕು. ಒಂದು ಚರ್ಚೆ ಇತ್ತು ಸರ್, 2 ವರ್ಷ ಅವ್ರಿಗೆ 2 ವರ್ಷ ನಿಮ್ಗೆ ಎಲ್ಲ ಆಯ್ತಲ್ಲ, ಎಲ್ಲ ಇತ್ತು, ಎಲ್ಲ ಚರ್ಚೆ ಆಗಿ ಭರವಸೆ ಎಲ್ಲ ಕೊಟ್ಟಿದ್ರು ಇತ್ತು. ಸರ್ ಸಂದರ್ಭದಲ್ಲಿ. ಮುಂದೆ ಇತ್ತು, ಹೌದು, ಹಿಂದೆ ಭರವಸೆ ಇತ್ತು. ಸರಿ, ಮುಂದೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅವೆಲ್ಲ ನಿರಾಶೆ ಆಗಿದೆ ಬಿಡಿ, ಏನು ಮಾಡ್ಲಿಕ್ಕೆ ಸರಿ, ಆಗೋದಿಲ್ಲ. ನಿಮ್ಮಾಗೆ ಬೇರೆಯವ್ರಿಗೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಏನೇನೋ ಆಗಿ ನಡೆದಿದೆ, ಅವೆಲ್ಲ ಹೇಳಕ್ಕೆ ಹೋಗೋದು ಬೇಡ. ನಾವು ಯಾಕಂದರೆ ಸಾಮಾನ್ಯ ವರ್ಗದಲ್ಲಿ ಬಂದು ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಂಥವನು ನನಗೆ ಅಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮಗೆ ಯಾರನ್ನೂ ಭೇಟಿ ಮಾಡುವಂಥ ಸಿಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೇಳಿದ್ವಿ, ಪಾಪ ಅವ್ರ ಕಡೆಯವರಿಗೆ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ, ಬಿಟ್ಟರೆ ನಮಗೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಸಾಗರ ಬ್ಲಾಕ್ ಅವರಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ, ಮಹಿಳಾ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಏನು ಹೇಳ್ತೀನಿ? ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾಳ ಜನ ಬೆಳಗ್ಗೆಯಿಂದ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾರೂ ರಾಜೀನಾಮೆ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಯಾಕಂದರೆ ನಾವು 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಲಿಲ್ಲ, ಯಾವುದೇ ಭಿನ್ನಮತ ಮಾಡಲಿಲ್ಲ, ಯಾವುದೇ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಸರ್, ಈಗ ನಿಮ್ಮಾಗೆ ಬೇರೆಯವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ರು, ಈಗ ಅವ್ರ ಕಾರ್ಯಕರ್ತರೆಲ್ಲ ಆತ್ಮಹತ್ಯೆಗೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಸರ್. 4-5 ಟೈಮ್ ಗೆದ್ದಂಥವ್ರು ಭಾಳ ಜನ ಇವತ್ತು ನಿರಾಸರಾಗಿದ್ದಾರೆ, ಇಲ್ಲ ಅಂತಿಲ್ಲ. ಏನು ಮಾಡ್ತಾರೆ, ಪ್ರಬಲವಾಗಿರುವಂಥವರಿಗೆ ಅವಕಾಶಗಳು ಸಿಗುತ್ತೆ, ಅದರಿಂದ ನೋವಾಗಿದೆ. ಅದರಿಂದ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇವತ್ತು ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು ಸರ್ ಅವಾಗ ಅಲ್ವಾ? ಏನು ಮಾಡೋಕ್ಕಾಗುತ್ತೆ ಸರ್, ಎಲ್ಲ ನ್ಯಾಯಗಳೆಲ್ಲ ಬುಡ ಮೇಲಾಗಿ ಹೋಗಿದೆ. ಈಗ ಹಾಗಾಗಿ ನಮ್ಮ ನಿಷ್ಠೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ. ಎಲ್ಲೋ ಒಂದು ಕಡೆ ನಿಮ್ಮ ಇಷ್ಟೇ ಗೊತ್ತಾಗಿಲ್ವಾ ಸರ್ ಹೈಕಮಾಂಡ್ ನಾಯಕರಿಗೆ? ಎಲ್ಲ ಗೊತ್ತಿತ್ತು, ಪಾಪ ಲಾಸ್ಟ್ ಹಂತದಲ್ಲಿ ಏನೋ ಮಿಸ್ ಆಗಿದೆ. ಇರಲಿ, ನಾನು ಯಾವ ಹೈಕಮಾಂಡ್ ಮೇಲೂ ದೂರ ಮಾಡೋದಿಲ್ಲ, ಯಾರ ವ್ಯಕ್ತಿ ಮೇಲೂ ದೂರ ಮಾಡೋದಿಲ್ಲ. ನಾನು ನೋವಾಗಿತ್ತು, ರಾಜೀನಾಮೆ ಕೊಡಬೇಕಂತ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಇವತ್ತೆಲ್ಲವನ್ನು ಬಿಟ್ಟು ಪಕ್ಷಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಿಷ್ಠೆಯಿಂದ ಕಾರ್ಯಕರ್ತನ ಕೆಲಸ ಮಾಡ್ತೀನಿ.